ಭಕ್ತಿ ಸಿರಿ ವಾಹಿನಿಯ ವೀಕ್ಷಕ ವರ್ಗಕ್ಕೆ ನಮಸ್ಕಾರ. ವೈಕುಂಠ ಏಕಾದಶಿಯ ಮಹತ್ಯವನ್ನು ತಿಳಿದುಕೊಳ್ಳೋಣ. ಪುಷ್ಯ ಮಾಸದ ಶುಕ್ಲ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರಿತೇವೆ. ಏಕೆ ಇದಕ್ಕೆ ವೈಕುಂಠ ಏಕಾದಶಿ ಅಂತ ಹೆಸರು ಬಂದಿದೆ ಅಂತಂದರೆ ಇದಕ್ಕೆ ಪುತ್ರದ ಏಕಾದಶಿ ಅಂತ ಹೆಸರು. ಇಂದಿನ ದಿನ ಉಪವಾಸ ಮಾಡಿದವರಿಗೆ ಜನ್ಮಾಂತರದಲ್ಲಿ ಉಪವಾಸ ಮಾಡಿದರೂ ಕೂಡ ಒಳ್ಳೆಯ ಪುತ್ರರು ಪ್ರಾಪ್ತಿಯಾಗ್ತಾರೆ ಮತ್ತು ಅವರಿಂದ ಗತಿಯಾಗತ್ತೆ, ಅಂದರೆ ಮುಕ್ತಿ ಸಂಪೂರ್ಣವಾಗಿ ಖಂಡಿತವಾಗಲೂ ಪ್ರಾಪ್ತಿಯಾಗತ್ತೆ, ಮೋಕ್ಷ ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಇಂದಿನ ದಿನ ನಾವು ಉಪವಾಸವನ್ನು ಮಾಡಲೇಬೇಕು. ಇಂದಿನ ದಿನ ಉಪವಾಸ ಮಾಡಿದವರಿಗೆ ವೈಕುಂಠದ ಬಾಗಿಲು ಸದಾ ತೆರೆದಿರುತ್ತೆ. ಮತ್ತು ಇಂದಿನ ದಿನ ಉಪವಾಸ ಮಾಡೋದರಿಂದ ಇಡೀ ವರ್ಷದಲ್ಲಿ ಏಕಾದಶಿ ವ್ರತ ಮಾಡಿದ ಪುಣ್ಯವು ಪ್ರಾಪ್ತಿಯಾಗತ್ತೆ. ಏಕಾದಶಿ ವ್ರತ ಮಾಡಿದವರಿಗೆ ವೈಕುಂಠ ಪ್ರಾಪ್ತಿಯಾಗೋದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಇಂದಿನ ದಿನವನ್ನು ನಾವು ಮೋಕ್ಷದ ಏಕಾದಶಿ, ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಕರಿತೇವೆ. ಪುತ್ರರಿಲ್ಲದೆ ಯಾರು ಸಂಕಟ ಪಡ್ತಾ ಇದ್ದೀರಿ ಅಂತಹವರಿಗೆ ಗತಿಯಾಗೋದು ಹೇಗೆ ಅಂತ ಮನಸ್ಸಿನಲ್ಲಿ ಸಂಶಯವಿದ್ದರೆ ಅಂಥವರು ಖಂಡಿತವಾಗಲೂ ಏಕಾದಶಿ ಉಪವಾಸವನ್ನು ಮಾಡಬೇಕು. ಈ ಜನ್ಮದಲ್ಲ ಅಥವಾ ಮುಂದಿನ ಜನ್ಮದಲ್ಲಾದರೂ ಆಗಲಿ ಪೌತ್ರರಿಂದಾಗಲಿ ಮೋಕ್ಷ ಪ್ರಾಪ್ತಿ ಖಂಡಿತವಾಗಲೂ ಸಾಧ್ಯವಿದೆ. ಹಾಗೇ ಆಗುತ್ತೆ, ಭಗವಂತ ಅನುಗ್ರಹ ಮಾಡ್ತಾನೆ. ಈಗ ವೈಕುಂಠ, ಆದ್ದರಿಂದ ನಾವೇನು ಮಾಡ್ತೀವಿ, ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಹೋಗೋದು ನಮಗೆ ವಾಡಿಕೆಯಾಗಿಬಿಟ್ಟಿದೆ. ವೈಕುಂಠ ಏಕಾದಶಿ ಅಂದರೆ ವೆಂಕಟೇಶ ದೇವರ ದೇವಸ್ಥಾನಕ್ಕೆ ಏನು ಹೋಗೋದು ಬೇಡ. ವೈಕುಂಠ ದ್ವಾರ ಅಂತಂದರೆ ಚತುರ್ಬಾಹು ರೂಪದಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿರುವಂತಹ ನಾರಾಯಣನ, ವಿಷ್ಣುವಿನ ಮೂರ್ತಿ ಸಾಕ್ಷಾತ್ ವೆಂಕಟೇಶ ದೇವರು. ಆದ್ದರಿಂದ ಆ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ. ಹಾಗಾಗಿ ಶೈವರು ಈ ಉಪವಾಸವನ್ನು ಮಾಡಬಾರದಾ, ವಿಷ್ಣುವಿನ ಭಕ್ತರು ಮಾತ್ರ ಮಾಡಬೇಕಂದ್ರೆ ಇಲ್ಲ, ಎಲ್ಲರೂ ಕೂಡ ಈ ಉಪವಾಸವನ್ನು ಮಾಡಲೇಬೇಕು. ಪುರಾಣಗಳಲ್ಲಿ ಸಾಕ್ಷಾತ್ ಈಶ್ವರನೇ ಪಾರ್ವತಿಗೆ ಉಪದೇಶ ಮಾಡ್ತಾ ಈ ಉಪವಾಸವನ್ನು, ಏಕಾದಶಿ ಉಪವಾಸವನ್ನು ಶೈವರು ಕೂಡ ಮಾಡಲೇಬೇಕು ಅಂತಲೇ ಉಲ್ಲೇಖ ಇರೋದು. ಆದ್ದರಿಂದ ನಿಸ್ಸಂಶಯವಾಗಿ ಎಲ್ಲ ವರ್ಗದವರು, ಎಲ್ಲ ವರ್ಣದವರು ಈ ಉಪವಾಸಗಳನ್ನು, ಏಕಾದಶಿಯನ್ನು ಖಂಡಿತವಾಗಲೂ ಮಾಡಲೇಬೇಕು. ಶೈವ ಪುರಾಣಗಳಲ್ಲಿಯೂ ಕೂಡ ಈಶ್ವರನ ಹೃದಯದಲ್ಲಿ ಕೃಷ್ಣನಿದ್ದಾನೆ, ಕೃಷ್ಣನ ಹೃದಯದಲ್ಲಿ ಈಶ್ವರನಿದ್ದಾನೆ ಅಂತಲೇ ಹೇಳಲಾಗಿದೆ. ಆದ್ದರಿಂದ ಭಕ್ತರಲ್ಲಿ ನಾವು ಪರಸ್ಪರ ವೈಮನಸ್ಯಗಳನ್ನು ತಂದುಕೊಳ್ಳದೆ, ನಾವು ಕೇವಲ ಭಕ್ತರು, ನಾವ್ಯಾರೂ ಪರಮಾತ್ಮ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ವೈಷ್ಣವ ಭಕ್ತರಲ್ಲಿ ಶೈವರು ಭಕ್ತಿ ಗೌರವವನ್ನು ತೋರಿಸಬೇಕು, ಮತ್ತು ಶಿವನ ಭಕ್ತರಲ್ಲಿ ವೈಷ್ಣವರು ಭಕ್ತಿ ಗೌರವವನ್ನು ತೋರಿಸಬೇಕು. ಯಾರು ಯಾರಿಗೂ ಗುರುವಲ್ಲ, ಭಗವಂತನೇ ಸಾಕ್ಷಾತ್ ಗುರು. ಆದ್ದರಿಂದ ಬೇರೆಯವರು ಒಂದೆರಡು ಒಳ್ಳೆಯ ಮಾತುಗಳನ್ನು ಅಥವಾ ಸದ್ವಿನಿಯೋಗವಾಗಲಿ ಅಥವಾ ಸವಿಚಾರಗಳನ್ನು ಹಂಚಿಕೊಳ್ಳಬಹುದೇ ಹೊರತು ಬೇರೆಯವರಿಗೆ ನಾವು ಹೇಳಿದ ಮಾತಿನಿಂದ ಏನೋ ಒಂದು ಭಾವನೆ ಬಂದು ನೀವು ಗುರು ಅಂತ ಹೇಳಬಹುದೇ ಹೊರತು ಅದರಿಂದ ನಾವು ಗುರುಗಳಾಗ್ತೇವೆ ಅಂತ ಶೈವರು ತಿಳಿಯಬಾರದು, ವೈಷ್ಣವರು ತಿಳಿಯಬಾರದು. ಪರಸ್ಪರರಾಗಿ ಭಕ್ತರನ್ನು ಮನ್ನಿಸಿಕೊಂಡು ಹೋಗಬೇಕು. ಇದೇ ಏಕಾದಶಿಯ ಮಹಾತ್ಮ್ಯ. ಮತ್ತೆ ಈಗ ಶಿವನ ಆರಾಧನೆ ಮಾಡೋರು ಈ ಏಕಾದಶಿ ಉಪವಾಸವನ್ನು ಮಾಡಿಬಿಟ್ರೆ ನಾವು ವೈಕುಂಠಕ್ಕೆ ಹೊರಟು ಹೋಗ್ತೀವ, ನಮಗೆ ಕೈಲಾಸ ಬೇಕಲ್ಲ ಅಂತ ನಿಮಗೆ ಗೊಂದಲ ಬಂದರೆ, ಏಕಾದಶಿಯ ದಿವಸ ಶಿವನಲ್ಲಿ ನನಗೆ ಭಕ್ತಿಯನ್ನು ಕೊಡು ಅಂತಲೇ ನೀವು ಕೃಷ್ಣನನ್ನು ಕೇಳಿಕೊಳ್ಳಬಹುದು, ವಿಷ್ಣುವನ್ನು ಕೇಳಬಹುದು. ಮತ್ತೆ ನಿಮ್ಮ ಇಷ್ಟಪ್ರದವಾದ ದೇವತೆಯನ್ನು ನೀವು ಉಪಾಸನೆ ಮಾಡಿದಾಗ ನಿಮ್ಮ ಇಷ್ಟವಾದ ದೇವತೆಯ ಲೋಕಕ್ಕೆ ನೀವು ಹೋಗೋದು, ನಿಮ್ಮನ್ನು ಯಾರೂ ಬೇಡದ ಲೋಕಕ್ಕೆ ತಳ್ಳೋದಿಲ್ಲ ಭಗವಂತ. ಹೀಗಾಗಿ ಅವನಿಗೆ ನಿಮ್ಮ ಭಕ್ತಿ ಅರ್ಥವಾಗುತ್ತೆ. ಆದ್ದರಿಂದ ಏಕಾದಶಿಯ ದಿನ ಶಿವನನ್ನೇ ಆರಾಧಿಸುವವರು ಶಿವನನ್ನು ಆರಾಧಿಸಿಕೊಳ್ಳಬಹುದು, ಅಥವಾ ವಿಷ್ಣುವನ್ನು ಆರಾಧಿಸುವವರು ಶಿವನಲ್ಲಿ ಭಕ್ತಿಯನ್ನು ಕೊಡು, ಕೈಲಾಸಕ್ಕೆ ಕರ್ಕೊಂಡು ಹೋಗುವಂಥ ವಿಷ್ಣುವನ್ನು ನೀವು ಕೇಳಿಕೊಳ್ಳಬಹುದು. ಉಪವಾಸವನ್ನು ಎಲ್ಲರೂ ಮಾಡಲೇಬೇಕು, ನಿಮಗೆ ಮೋಕ್ಷ ಪ್ರಾಪ್ತಿ ಆಗುವಂತಹ ದಿನ ಇದು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದರೆ, ಕೃಷ್ಣನನ್ನು ನಾವು ಆರಾಧನೆ ಮಾಡಬಹುದಾ? ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿಯಾಗಿದೆ, ಕೃಷ್ಣನೇ ಸರ್ವೋತ್ತಮ ಮಹಾಪುರುಷ. ಆದ್ದರಿಂದ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆದ್ದರಿಂದ ಕೃಷ್ಣನನ್ನು ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ತೃಪ್ತರಾಗ್ತಾರೆ. ಇದು ನಮ್ಮಲ್ಲಿ ಒಂದು ಅಹಂಭಾವಕ್ಕೆ ಕಾರಣವಾಗಬಹುದು. ಭಕ್ತರು ಯಾವತ್ತಿದ್ರೂ ಅಹಂಕಾರವನ್ನು ಪಡೋದಿಲ್ಲ, ಬೇರೆ ದೇವತೆಗಳನ್ನು ಹಳೆಯೋದಿಲ್ಲ, ಎಲ್ಲರಲ್ಲೂ ಪೂಜ್ಯ ಭಾವನೆಯನ್ನು ಇಡ್ತಾರೆ. ಮತ್ತು ಬೇರೆ ಮನುಷ್ಯರಲ್ಲೂ ಕೂಡ ಪರಮಾತ್ಮನನ್ನು ಕಂಡು ಅವರಲ್ಲೂ ನಮಸ್ಕಾರ ಮಾಡುವಂತಹ ಭಾವನೆಯನ್ನೇ ನಿಜವಾದ ಭಕ್ತರು ಇಟ್ಕೊಂಡಿರ್ತಾರೆ. ಆದ್ದರಿಂದ ಶೈವರು, ವೈಷ್ಣವರು ಅನ್ನುವಂತಹ ಪ್ರಶ್ನೆ ಬರೋದೇ ಇಲ್ಲ, ಎಲ್ಲವೂ ಭಗವಂತನ ಸ್ವರೂಪ. ಆದ್ದರಿಂದ ನಾವು ಕೂಡ ಸಾತ್ವಿಕವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು.
ನಾವು ಬೇರೆಯವರಲ್ಲಿ ದೋಷವನ್ನು ಎಣಿಸಿದಾಗ ಅಥವಾ ಬೇರೆಯವರನ್ನ ದ್ವೇಷ ಮಾಡಿದಾಗ ಅದು ತಮೋಗುಣವಾಗುತ್ತೆ. ಅದನ್ನು ಈಶ್ವರನಾಗಲಿ ಕೃಷ್ಣನಾಗಲಿ ಮೆಚ್ಚೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ನಿಮ್ಮ ಇಷ್ಟ ದೇವತೆಯನ್ನು ನೀವು ಉಪಾಸನೆ ಮಾಡಿ ಉಪವಾಸವನ್ನು ಮಾಡಬೇಕು. ಇದು ವೈಕುಂಠ ಏಕಾದಶಿಯ ಮಹಾತ್ಮೆ. ಇನ್ನೊಂದು ಸಣ್ಣ ಕಥೆ ಇದೆ. ಬಹಳ ದುರುಳನಾದಂತಹ, ಅನೇಕ ದುಶ್ಚಟಗಳನ್ನು ಹೊಂದಿದಂತಹ, ದುರ್ಮಾರ್ಗಗಳಿಗೆ ಬಿದ್ದಂತಹ ಒಬ್ಬ ಬ್ರಾಹ್ಮಣನಾದವನು, ಎಲ್ಲ ಚಟಗಳನ್ನು ಇಟ್ಟುಕೊಂಡಿರುವಂತಹವನು ಒಮ್ಮೆ ತಿಳಿಯದೆ ಏನೂ ಆಹಾರ ಸಿಗದೇ ಇದ್ದಾಗ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹೋಗಿ ಕುಳಿತು, ಅಂದಿನ ದಿನ ಏಕಾದಶಿಯಾಗಿದ್ದರಿಂದ ಯಾರೋ ಕೆಲವರು ಅವನನ್ನು ನೋಡಲಾರದೆ ಅವನ ಗತಿಯನ್ನು ಹಣ್ಣುಗಳನ್ನು ತಂದು ಕೊಟ್ಟಾಗ ಇದು ನನಗೆ ಬೇಡ ಅಂತ ಹೇಳಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಇಟ್ಟು ಅರಳಿಕಟ್ಟೆಯಲ್ಲೇ ಮಲಗಿ ಬೇಡವಾಗಿಯೂ ಕೂಡ ಉಪವಾಸವನ್ನು ಮಾಡಿದ್ರೂ ಕೂಡ ಅದರಿಂದ ವಿಷ್ಣು ತೃಪ್ತನಾಗಿ ಕೃಷ್ಣ ಪರಮಾತ್ಮ ಅವನಿಗೆ ಸದ್ಗತಿಯನ್ನು ಕೊಟ್ಟು, ಒಳ್ಳೆಯ ಹೆಂಡತಿಯನ್ನು ಕೊಟ್ಟು, ಸುಪುತ್ರರನ್ನು ಕೊಟ್ಟು ಅವನಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಏಕಾದಶಿ ವ್ರತವನ್ನು ಮಾಡುವವರಿಗೆ ಯಮಧರ್ಮ ಕೂಡ ಬಾಧೆಯನ್ನು ಮಾಡೋದಿಲ್ಲ. ನೀವು ಯಾವುದೇ ವರ್ಣದವರಾಗಿರಬಹುದು, ಯಾವುದೇ ವರ್ಗದವರಾಗಿರಬಹುದು, ಎಲ್ಲೇ ಹುಟ್ಟಿರಬಹುದು, ಏಕಾದಶಿ ವ್ರತವನ್ನು ನೀವು ಮಾಡೋದ್ರಿಂದ ನಿಮಗೆ ಮೋಕ್ಷವಾಗುವುದು ಖಂಡಿತ, ಒಳ್ಳೆಯದಾಗುವುದು ಖಂಡಿತ. ಭಗವಂತನ ಅನುಗ್ರಹ ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತೆ. ಆದ್ದರಿಂದ ಏಕಾದಶಿಯ ದಿವಸ ಉಪವಾಸವಿದ್ದು ನಿಮ್ಮ ಇಷ್ಟ ದೇವತೆಯ ಧ್ಯಾನ, ಉಪಾಸನ, ಜಾಗರಣಾದಿಗಳನ್ನು ಮಾಡಿ ದ್ವಾದಶಿಯ ದಿವಸ ಹರಿವಾಸರ ಮುಗಿದ ಮೇಲೆ ನೀವು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು.